ಹಾಯ್ ಎವ್ರಿವನ್. ನಾವಿವತ್ತು ನೋಡೋಕೆ ಹೋಗ್ತಿರೋದು 8 ಎಕರೆ ರೋಬಸ್ಟ ತೋಟನ. ಇದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಲ್ಲಿ ಬರುತ್ತೆ. ಸಕಲೇಶಪುರದಿಂದ 6 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಹಾಗೆ ಬೆಂಗಳೂರು ಮಂಗಳೂರು ಹೈವೇಯಿಂದ 4 ಕಿಲೋಮೀಟ್ರ್ ಆಗುತ್ತೆ. ಸಿಮೆಂಟ್ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ. ಹಾಗೆ ಸಕಲೇಶಪುರ ಟೌನಿಗೂ ಕೂಡ ನಿಯರ್ ಇದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಈ 8 ಎಕರೆಯಲ್ಲಿ 2 ಎಕರೆಯಷ್ಟು ಪ್ಯಾಡಿ ಲ್ಯಾಂಡ್ ಗದ್ದೆ ಜಾಗ ಬರುತ್ತೆ. ಹಾಗೆ ಆ ಮಿಕ್ಕಿದ 6 ಎಕರೆಯಲ್ಲಿ 1 ಎಕರೆಯಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹೋಮ್ ಸ್ಟೇಗೆ ಅಂತ. ಆದರೆ ರನ್ ಮಾಡ್ತಾ ಇಲ್ಲ. ನೋಡ್ತಾ ಇರ್ಬೋದು ಬಿಲ್ಡಿಂಗ್ಸ್ನ. ಹೋಮ್ ಸ್ಟೇ ಮಾಡೋಕ್ಕೆ ಅಂತಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆದರೆ ಪರ್ಸ್ನಲ್ ರೀಸನಿಂದ ಸೇಲಿಗೆ ಇಟ್ಟಿದ್ದಾರೆ ಈಗ. ಇನ್ನು ಮಿಕ್ಕಿದ ಜಾಗದಲ್ಲೆಲ್ಲ ಕಾಫಿ ತೋಟ ಮಾಡಿದ್ದಾರೆ, ರೋಬಸ್ಟ ತೋಟ ಮಾಡಿದ್ದಾರೆ. ಕಂಡೀಷನ್ ಆಗಿದೆ ಗಿಡಗಳು. ಹಾಗೆ ಹಳೆ ಗಿಡಗಳು. ಈಲ್ಡಿಂಗ್ ತುಂಬ ಚೆನ್ನಾಗೇ ಬರ್ತಾಯಿದೆ. ವಾಟರ್ ಸೋರ್ಸ್ ಬಗ್ಗೆ ಹೇಳಬೇಕು ಅಂದರೆ ಈ ಪ್ರಾಪರ್ಟಿಲಿ ಒಂದು ಕೆರೆ ಹಾಗೆ ಒಂದು ಬೋರ್ವೆಲ್ ಇದೆ. ವಾಟರ್ ಸೋರ್ಸಿಗೆ ಕೊರತೆ ಇಲ್ಲ ಅಂತ ಹೇಳ್ಬೋದು. ಹಾಗೆ ಸುತ್ತ ಫೆನ್ಸಿಂಗ್ ಆಗಿರೋ ಜಾಗ. ಬೌಂಡ್ರಿ ಆಲ್ರೆಡಿ ಫಿಕ್ಸ್ ಆಗಿದೆ. ಸೇಫ್ಟಿ ಪ್ಲೇಸ್ ಅಂತ ಹೇಳ್ಬೋದು. ಅಕ್ಕಪಕ್ಕದಲ್ಲೆಲ್ಲ ಮನೆ ಇದೆ. ಹಾಗೆ ನಿಯರ್ ಟೌನ್ ಕೂಡ ಇದೆ ಹತ್ರದಲ್ಲೇ. ಯಾವುದೇ ತೊಂದರೆ ಇಲ್ಲ. ಲೇಬರ್ಸ್ಗಳು ಸಿಗ್ತಾರೆ, ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಲೊಕೇಶನ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಒಳ್ಳೆ ವ್ಯೂ ಇದೆ ಪ್ರಾಪರ್ಟಿಯಿಂದ. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ನೋಡ್ತಾ ಇರ್ಬೋದು ಕಾಫಿ ಗಿಡಗಳು ಹೇಗಿದೆ ಅಂತ. ಸಿಲ್ವರ್ ಇಲ್ಲ, ಕಾಡು ಜಾತಿಗೆ ಮರಗಳು ತುಂಬ ಇದೆ. ಹಾಗೆ ಪೆಪ್ಪರು ಅಷ್ಟೇ ಕಮ್ಮಿ ಇದೆ. ಮೇಯ್ನ್ ಕಾಫಿ ಕಂಡೀಷನ್ ಆಗಿದೆ. ಹಳೆ ಗಿಡಗಳು. ಈಲ್ಡಿಂಗ್ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಈ ಪ್ರಾಪರ್ಟಿ ಸೂಟೇಬಲ್ ಆಗುತ್ತೆ. ಹಾಗೆ ಯಾರು ಹೋಮ್ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದವ್ರೆ ಅಂಥವ್ರಿಗೂ ಸೂಟೇಬಲ್ ಆಗುತ್ತೆ. ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿದೆ ಬಿಲ್ಡಿಂಗ್ಗಳು. ಟೋಟಲಾಗಿ ಹೇಳಬೇಕು ಅಂದರೆ ಪ್ರಾಪರ್ಟಿ ಚೆನ್ನಾಗಿದೆ. ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಪ್ರಾಪರ್ಟಿ ಇದು. 8 ಎಕರೆ ಬರುತ್ತೆ. ಅದರಲ್ಲಿ 2 ಎಕರೆ ಪ್ಯಾಡಿ ಲ್ಯಾಂಡು. ಇನ್ನು ಮಿಕ್ಕಿದ 6 ಎಕರೆಯಲ್ಲಿ 1 ಎಕರೆಯಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮಿಕ್ಕಿದ್ದು ಕಾಫಿ ತೋಟ ಮಾಡಿದ್ದಾರೆ. ಹಾಗೆ ಸಕಲೇಶಪುರದಿಂದ 6 ಕಿಲೋಮೀಟ್ರ್ ಆಗುತ್ತೆ ಪ್ರಾಪರ್ಟಿಗೆ. ಬೆಂಗಳೂರು ಮಂಗಳೂರು ಹೈವೇಯಿಂದ 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸಿಮೆಂಟ್ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ. ಕಾಫಿ ಗಿಡಗಳು ಅಷ್ಟೇ ಹೆಲ್ತಿಯಾಗಿದೆ. ಈಲ್ಡಿಂಗ್ ತುಂಬ ಚೆನ್ನಾಗೇ ಬರ್ತಾಯಿದೆ. ಹಾಗೆ ಕಾಡು ಜಾತಿ ಮರಗಳಿದೆ. ವಾಟರ್ ಸೋರ್ಸ್ ವಿಚಾರ ಹೇಳಬೇಕು ಅಂದರೆ ಒಂದು ಕೆರೆ ಇದೆ, ಒಂದು ಬೋರ್ವೆಲ್ ಇದೆ. ವಾಟರ್ ಸೋರ್ಸಿನ ಪ್ರಾಬ್ಲಮ್ ಇಲ್ಲ. ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಓನರ್ ಟೋಟಲಾಗಿ 4 CR ಹೇಳ್ತಾಯಿದ್ದಾರೆ. 4 ಕೋಟಿ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.